ಕೆ ಶಿವಕುಮಾರ್ ಮತ್ತು CM ಅವರ ಆಶೀರ್ವಾದ ಇದ್ದವ್ರಿಗಷ್ಟೇ ಅನುದಾನ ಸಿಗ್ತಿದೆ ಅಂತ. ಆ ಆಶೀರ್ವಾದ ನಿಮಗೂ ಇದೆಯಾ ಸರ್? ನನಗಿದೆಯಲ್ಲ ಸ್ವಾಮಿ, ನಾನು ಅವ್ರ ಗಡಿಯಲ್ಲೇ ಬೆಳೆದಿದ್ದೀನಿ. ನಾನು ಅವ್ರ ತಮ್ಮ, ಅವರೇ ನನಗೆ ಗಾಡ್ ಫಾದರು, ಬೆಳೆದಿದ್ದೀನಿ, ನನಗೆ ಬೆಳೆಸ್ತಾವ್ರೆ. ಹಾಂ, ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಅಂದರೆ ಸರ್ ಅವ್ರ ಆಶೀರ್ವಾದ ಇದ್ದಾಗ ಮಾತ್ರ ಅನುದಾನ ಸಿಗ್ತದೆ ಅಂತ ಹೇಳಿ ಸರ್. ಹಾಂ, DK ಶಿವಕುಮಾರ್ ಅವರ ಆಶೀರ್ವಾದ ಇದ್ದಾಗ ಮಾತ್ರ ಅನುದಾನ ಸಿಗುತ್ತೆ ಅಂತ ಹೇಳಿ. ಹಂಗೇನಿಲ್ಲ ಸರ್, ಎಲ್ರಿಗೂ ಈಗ ನನಗೆ 20 ಕೋಟಿ ಕೊಟ್ಟರೆ ಬೇರೆಯವ್ರಿಗೂ 20 ಕೋಟಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ನನಗೆ 10 ಕೋಟಿ ಕೂಡ ಬೇರೆ 10 ಕೋಟಿ ಕೊಟ್ಟಿದ್ದಾರೆ. ಈಗ PMJSನಲ್ಲಿ ರೋಡ್ಗಳ ಪಥ ಇದು ಮಾಡೋಕ್ಕೆ PMJSನಲ್ಲಿ ಎಲ್ರಿಗೂ 30 ಕಿಲೋಮೀಟ್ರ್ ಕೊಟ್ಟಿದ್ದಾರೆ, 32 ಕೊಟ್ಟಿದ್ದಾರೆ, 35 ಕಿಲೋಮೀಟ್ರ್, ಒಬ್ಬೊಬ್ಬನ ಶಾಸಕನ 35 ಕಿಲೋಮೀಟ್ರ್ ರಸ್ತೆ ಅಭಿವೃದ್ಧಿಗಳಿಗೆ ಮಾಡ್ತಾಯಿದ್ದಾರೆ, PMJSಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಎಲ್ರಿಗೂ 50 ಕೋಟಿ ಕೊಡ್ತಾ ಇದ್ದಾರೆ. ಕೆಲವರು ಹತ್ತಿರ ವಿಶ್ವಾಸದಲ್ಲಿ ಇರ್ಬೋದು, ಕೆಲವರು ಚೆನ್ನಾಗಿ ಸ್ವಲ್ಪ ರಿಲೇಷನ್ ಬೆಳೆಸ್ಕೊಂಡಿರ್ಬೋದು. ಅವ್ರಿಗೆ 10-20 ಕೋಟಿ, 30 ಕೋಟಿ, 50 ಕೋಟಿ ಏನು ಲೆಕ್ಕ ಇಲ್ಲ. ಅದಂತೂ ಎಲ್ಲ ಥರಲ್ಲೂ ಇರ್ತದಲ್ಲ, ವಿಶ್ವಾಸ ಇದ್ದಾಗ ಎಲ್ಲಿ ಬೇಕಾದ್ರೂ ಕೆಲಸ ಗೆದ್ಕೊಂಡು ಬರ್ತಾರೆ ಕೆಲವರೆಲ್ಲರೂ. ಬಟ್ ಆದರೆ ಒಟ್ಟಾಗಿ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಎಲ್ರಿಗೂ ಸಮಾನವಾಗಿ ಎಲ್ರಿಗೂ ಕೊಟ್ಟಿದ್ದಾರೆ, ಎಲ್ಲಿ ಆಡಳಿತ ಪಕ್ಷದವ್ರಿಗೆ.